ಘರ್ಷಣೆ ಉಂಟಾಗಿ ಸಿಡಿಲು ಎನ್ನುವ ಶಕ್ತಿ ಉತ್ಪತ್ತಿಯಾಗುತ್ತದೆ. ಒಂದು ವೇಳೆ ನಮ್ಮ ಮೇಲೆ ಸಿಡಿಲು ಬೀಳದೇ ಇರುವ ಹಾಗೆ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸಿಡಿಲು ಬೀಳುತ್ತಿರುವ ಸಮಯದಲ್ಲಿ ಲ್ಯಾಂಡ್ಲೈನ್ ಫೋನ್ಗಳನ್ನು ಬಳಸಬಾರದು. ಆ ಸಿಡಿಲು ನಿಮ್ಮ ಹತ್ತಿರದಲ್ಲಿರೋ ಟೆಲಿಫೋನ್ ಕಂಬಕ್ಕೆ ಬಡಿಯಬಹುದು. ಅದರ ಪ್ರಭಾವ ನಿಮ್ಮ ಶರೀರದ ಮೇಲೆ ಕೂಡ ಬೀಳಬಹುದು. ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಬಹುದು. ಸಿಡಿಲು ಬೀಳುವ ಸಮಯದಲ್ಲಿ ಟಿವಿ ನೋಡಬಾರದು. ಮೊದಲು ನೀವು ಎಲ್ಲ ಸ್ವಿಚ್ ಬೋರ್ಡ್ಗಳಿಂದ ಕೇಬಲ್ಗಳನ್ನು ತೆಗೆಯಬೇಕು. ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿರೋ ಎಲೆಕ್ಟ್ರಿಕ್ ವಸ್ತುಗಳು ಹಾಳಾಗುವ ಸಾಧ್ಯತೆ ಇದೆ. ಸಿಡಿಲು ಬೀಳುವ ಸಮಯದಲ್ಲಿ ಶವರ್ ಕೆಳಗಡೆ ಸ್ನಾನ ಮಾಡೋದು, ಟ್ಯಾಬ್ನಲ್ಲಿ ಕೈ ತೊಳೆಯೋದು, ಪಾತ್ರೆಗಳನ್ನು ತೊಳೆಯುವಂಥ ಕೆಲಸ ಮಾಡಬಾರದು. ತುಂಬಾ ಜನ ಮಳೆ ಬೀಳುವ ಸಮಯದಲ್ಲಿ ಕಿಟಕಿ ಬಾಗಿಲಲ್ಲಿ ನಿಂತು ನೋಡ್ತಿರ್ತಾರೆ. ಮಳೆ ಸಿಡಿಲು ಬೀಳುವ ಸಮಯದಲ್ಲಿ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕು. ಒಂದು ವೇಳೆ ನೀವು ಬೇರೆ ಪ್ರದೇಶಗಳಲ್ಲಿ ಇರುವಾಗ ಕೂಡಲೇ ಒಂದು ಶೆಡ್ ಆಗಲಿ ಮನೆಯಾಗಲಿ ಹುಡ್ಕೊಳ್ಬೇಕು. ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮರದ ಕೆಳಗಡೆ ನಿಂತ್ಕೊಳ್ಬಾರ್ದು. ಅದು ದೊಡ್ಡ ಮರವಾಗಲಿ ಅಥವಾ ಚಿಕ್ಕ ಮರವಾಗಲಿ. ಯಾಕೆ ಅಂದರೆ ಮರಗಳಿಗೆ ಮತ್ತು ವಿದ್ಯುತ್ ಕಂಬಗಳಿಗೆ ಸಿಡಿಲು ತುಂಬ ಸುಲಭವಾಗಿ ಆಕರ್ಷಿತವಾಗುತ್ತೆ. ಅದರಿಂದ ಇವುಗಳಿಂದ ದೂರ ಇರಬೇಕು. ಸಿಡಿಲು ಬೀಳುವ ಸಮಯದಲ್ಲಿ ಮಳೆಯಲ್ಲಿ ನೆಂದರೂ ಪರವಾಗಿಲ್ಲ, ಛತ್ರಿಯನ್ನು ಮಾತ್ರ ಬಳಸಬೇಡಿ. ನಿಮ್ಮ ಹತ್ತಿರದಲ್ಲಿ ಯಾವ ಕಾರಿದ್ದರೂ ಅದರ ಎಲ್ಲ ಕಿಟಕಿ ಬಾಗಿಲು ಮುಚ್ಚಿ ಅದರಲ್ಲಿ ಕುಳಿತುಕೋಬಹುದು. ಆದರೆ FM ಮಾತ್ರ ಆನ್ ಮಾಡಬಾರ್ದು. ಒಂದು ವೇಳೆ ನೀವು ವಿಶಾಲವಾದ ಮೈದಾನದಲ್ಲೇನಾದರೂ ಇದ್ರೆ ಮರಗಳಿಂದ ದೂರವಾಗಿ ತಗ್ಗಿರುವ ಪ್ರದೇಶಗಳಲ್ಲಿ ಕೂತು ತಲೆಯನ್ನು ಮೊಣಕಾಲು ಮಧ್ಯೆ ಇರಿಸಿ. ಕಣ್ಣು ಕಿವಿ ಮುಚ್ಕೊಳ್ಳೋದನ್ನ ಮರಿಬೇಡಿ. ಯಾಕೆ ಅಂದರೆ ಸಿಡಿಲು ಬಡಿಯೋದ್ರಿಂದ ಆ ಬೆಳಕು ಮತ್ತು ಶಬ್ದದಿಂದ ಕಿವಿ ಮತ್ತು ಕಣ್ಣು ಹಾಳಾಗುವ ಸಾಧ್ಯತೆ ಇರುತ್ತೆ. ನಮ್ಮನ್ನು ನಂಬಿಕೊಂಡ ಮೂಕ ಪ್ರಾಣಿಗಳನ್ನು ಕಾಪಾಡುವ ಜವಾಬ್ದಾರಿ ಕೂಡ ನಮ್ಮದು. ಮನೆಯಲ್ಲಿರುವ ಹಸು, ಕುರಿ, ನಾಯಿಯಂತಹ ಸಾಕು ಪ್ರಾಣಿಗಳನ್ನು ಶೆಡ್ನಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಇರಿಸೋದನ್ನ ಮರಿಬೇಡಿ. ನಿಮ್ಮ ಕೈ ಕಾಲು ಕೂದಲು ನಿಲ್ಲುವುದಾಗಲಿ ಅಂದರೆ ಗೂಸ್ ಬಂಪ್ಸ್ ಬರೋದು, ನಿಮ್ಮ ಹತ್ತಿರದ ಮೆಟಲ್ ಆಬ್ಜೆಕ್ಟ್ಸ್ ವೈಬ್ರೇಟ್ ಆಗ್ತಿವೆ ಅಂದರೆ ನೆಕ್ಸ್ಟ್ ಸಿಡಿಲು ನಿಮ್ಮ ಹತ್ತಿರದಲ್ಲೇ ಬೀಳಬಹುದು ಅನ್ನೋದಕ್ಕೆ ಸಂಕೇತಗಳು. ಅದಕ್ಕೆ ಹುಷಾರಾಗಿರಿ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಈ ಸಿಡಿಲು ಮತ್ತು ಗುಡುಗುಗಳಿಂದ ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.